ನಿಟ್ಟೂರು ಗ್ರಾಮದಲ್ಲಿ ಅದ್ದೂರಿಯಾಗಿ ಜರುಗಿದ ಮೊಹರಂ ಹಬ್ಬ ಆಚರಣೆ. ಸಿರುಗುಪ್ಪ ತಾಲೂಕಿನ ನಿಟ್ಟೂರು ಗ್ರಾಮದಲ್ಲಿ ಎಲ್ಲ ಜನಾಂಗದ ಭಾವೈಕ್ಯತೆಯಿಂದ ಮೊಹರಂ ಹಬ್ಬವು ಅದ್ದೂರಿಯಾಗಿ ಜರುಗಿತು. ಹಬ್ಬಗಳನ್ನು ಒಂದಾಗಿ ಆಚರಿಸುವುದು ಇಲ್ಲಿನ ವಿಶೇಷವೆಂದು ಹೇಳಬಹುದಾಗಿದೆ. ಪೀರಲ ಹಬ್ಬವೆಂದೇ ಕರೆಯುವ ಈ ಮೊಹರಂ ಹಬ್ಬವು ಗ್ರಾಮದಲ್ಲಿ ತಲೆತಲಾಂತರಗಳಿಂದ ಯಾವುದೇ ಅಹಿತಕರ ಘಟನೆಗಳಿಲ್ಲದೆ ಭಾವೈಕ್ಯತೆಯಿಂದ ನಡೆದುಕೊಂಡು ಬಂದಿದೆ. ಹಬ್ಬದ ಆಚರಣೆಗೆ ಮುಖಂಡರಿಂದ ಎಲ್ಲ ಮನೆಗಳಿಂದ ದೇಣಿಗೆ ಸಂಗ್ರಹಿಸಲಾಗುತ್ತದೆ. ಇಲ್ಲಿ ಮುಸ್ಲಿಂ ಕುಟುಂಬಗಳೇ ಇಲ್ಲದಿದ್ದರೂ ಪಕ್ಕದ ಗ್ರಾಮಗಳಲ್ಲಿನ ಒಂದು ಮುಸ್ಲಿಂ ಕುಟುಂಬವನ್ನು ಪ್ರಾರ್ಥನೆ ಮತ್ತು ಆಚರಣೆಗೆಂದು ಗ್ರಾಮಕ್ಕೆ ಕರೆತಂದು ಹಬ್ಬವನ್ನು ಆಚರಿಸಲಾಗುತ್ತದೆ. 10 ದಿನಗಳ ಕಾಲ ನಡೆಯುವ ಹಬ್ಬಕ್ಕೆ ವಿವಿಧ ಕಾರಣಗಳಿಂದ ದೂರದ ನಗರಗಳಿಗೆ ದುಡಿಮೆಗೆಂದು ಹೋಗಿರುವ ಎಲ್ಲ ಜನರು ಕಡ್ಡಾಯವಾಗಿ ಆಗಮಿಸಿ ತಮ್ಮ ಮನೆಗಳಿಗೆ ಸುಣ್ಣ ಬಣ್ಣ ಹಚ್ಚಿ ಮನೆಯನ್ನ ಅಲಂಕರಿಸುತ್ತಾರೆ. ಮೊಹರಂ ಆರಂಭದಿಂದ ಅಲಾಯಿ ಕುಣಿ ಅಗೆಯುವುದು, ಪೀರಲ ದೇವರುಗಳನ್ನ ಪ್ರತಿಷ್ಠಾಪಿಸುವುದು, ಕಟ್ಟಿಗೆ ಸಂಗ್ರಹಿಸಿ ತರುವುದು, ಕುಣಿಗೆ ಬೆಂಕಿ ಹಾಕಿಸುವುದು ಹಾಗೂ ದೇವರುಗಳ ಮೆರವಣಿಗೆ ಕಾರ್ಯಕ್ರಮ ಜರುಗುತ್ತಿವೆ. ಈ ಹಬ್ಬದಲ್ಲಿ ಮನೆ ಮನೆಯ ಸಣ್ಣ ಮಕ್ಕಳಿಗೆ ಕೆಂಪು ದಾರಗಳನ್ನು ಹಾಕಿ ಪಕ್ಕೀರಿ ಸ್ವಾಮಿಗಳೆಂದು ಕರೆಯಲಾಗುತ್ತದೆ. ನೈವೇದ್ಯದ ಮೊದಲ ಪೂಜೆ ಇವರಿಗೆ ಸಲ್ಲಿಸಲಾಗುತ್ತದೆ. ಮಕ್ಕಳನ್ನ ದೇವರಿಗಾಗಿ ಕಾಣಲಾಗುತ್ತದೆ. ಪೀರಲ ಹಬ್ಬದ 7ನೇ ದಿನ ಹಾಗೂ 9ನೇ ದಿನದಂದು ತಪ್ಪಡಿ ವಾದ್ಯಗಳೊಂದಿಗೆ ಮಸೀದಿಗೆ ಆಗಮಿಸಿ ದೇವರಿಗೆ ಬೆಲ್ಲದ ಹಾಲು, ಸಜ್ಜೆ ರೊಟ್ಟೆ, ಕೆಂಪು ಸಕ್ಕರೆಯನ್ನ ನೈವೇದ್ಯವನ್ನ ಸಮರ್ಪಿಸಿದರು. ಇದೇ ವೇಳೆ ಹರಕೆ ಹೊತ್ತ ಭಕ್ತರು ತಮ್ಮ ಇಚ್ಛಾನುಸಾರ ಗಾತ್ರದ ಬೆಳ್ಳಿ ಕುದುರೆ, ತೊಟ್ಟಿಲು ಇನ್ನಿತರ ಕಾಣಿಕೆಗಳನ್ನು ಅರ್ಪಿಸಿದರು. ಗ್ರಾಮದ ಮುಖ್ಯ ಬೀದಿಗಳಲ್ಲಿ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು. ಯುವಕರು ಮತ್ತು ಚಿಣ್ಣರಿಗೆ ಇದೊಂದು ಸಂಭ್ರಮಾಚರಣೆಯಂತೆ ಕಂಡುಬಂದಿತ್ತು. ಎಲ್ಲ ಜನಾಂಗದ ಯುವಕರು ಜೊತೆಗೂಡಿ ತಮ್ಮ ತಮ್ಮ ಮಕ್ಕಳು, ಸಹೋದರರು ಅಲಾಯಿ ಕುಣಿಯುವುದನ್ನು ನೋಡುವುದೇ ಮಹಿಳೆಯರಿಗೆ ಒಂದು ಮನರಂಜನೆ ಆಗಿರುತ್ತದೆ. ಹಿರಿಯರಿಗಂತೂ ಇದೊಂದು ಶ್ರದ್ಧಾ ಭಕ್ತಿ ಧಾರ್ಮಿಕ ಆಚರಣೆ ಎಂದು ಹೇಳಬಹುದಾಗಿದೆ. ಗ್ರಾಮದ ಇನ್ನಿತರ ಎಲ್ಲ ದೇವಸ್ಥಾನಗಳಿಗೆ ಕಾಯಿ ಕರ್ಪೂರ ಸಲ್ಲಿಸುವುದು, ಹಬ್ಬವು ಸುವ್ಯವಸ್ಥಿತವಾಗಿ ಜರಗಲೆಂದು ಪೂಜೆ ಸಲ್ಲಿಸಲಾಗುತ್ತದೆ. ಬೀದಿಗಳಲ್ಲಿ ಪೀರಲ ದೇವರುಗಳ ಮೆರವಣಿಗೆ ಮಾಡಿಸುವ ಜವಾಬ್ದಾರಿಯಾಗಿರುತ್ತದೆ. ಕೊನೆಯ ದಿನದಂದು ಎಲ್ಲ ಗ್ರಾಮಸ್ಥರ ಸಹಕಾರದೊಂದಿಗೆ ಪೀರಲ ದೇವರುಗಳ ಮೆರವಣಿಗೆ ನಡೆಸಿ ನದಿ ದಂಡೆಯಲ್ಲಿ ವಿಸರ್ಜನೆ ಮಾಡಲಾಯಿತು. Bureau Report Srinivas Nayak, Bharata Vaibhava News, Siruguppa. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhava Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.